ತಕ್ಷಣಕ್ಕೂ ರಂಗೇರ್ತಾ ಇದೆ ತುಮಕೂರು ಲೋಕಸಭಾ ಅಖಾಡ. ಸೋಮಣ್ಣ ವಿರುದ್ಧ ಇನ್ನೂ ಕಡಿಮೆಯಾಗಿಲ್ಲ ಮಾಧುಸ್ವಾಮಿ ಅವರಿಗೆ ಮುನಿಸು. ಬಿಜೆಪಿ ಭಿನ್ನ ಮತವನ್ನೇ ಲಾಭ ಮಾಡಿಕೊಳ್ಳುವುದಕ್ಕೆ ಕೈ ಅಭ್ಯರ್ಥಿ ಮುಂದಾಗಿದ್ದಾರೆ. ಸೋಮಣ್ಣ ಅವರ ವಿರುದ್ಧ ಇರುವಂತಹ ಮುನಿಸು ಇನ್ನು ಮಾಧುಸ್ವಾಮಿಗೆ ಕಮ್ಮಿ ಆಗಿಲ್ಲ. ಇದನ್ನೇ ಎನ್ಕ್ಯಾಶ್ ಮಾಡೋದಕ್ಕೆ ಕೈ ಅಭ್ಯರ್ಥಿ ಮುಂದಾಗಿದ್ದಾರೆ. ಮಾಧುಸ್ವಾಮಿ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಮುದ್ದಹನುಮೇಗೌಡ. ಚಿಕ್ಕನಾಯಕನಹಳ್ಳಿಯ ಜೆಸಿಪುರದ ಮಾಧುಸ್ವಾಮಿ ಮನೆಗೆ ಮುದ್ದಹನುಮೇಗೌಡ ಭೇಟಿ ಕೊಟ್ಟಿದ್ದಾರೆ. ಮಾಧುಸ್ವಾಮಿಗೆ ಹೂಗುಚ್ಛವನ್ನ ನೀಡಿ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ ಮುದ್ದಹನುಮೇಗೌಡ. ನಗುತ್ತಲೇ ಮುದ್ದಹನುಮೇಗೌಡ ಅವರನ್ನ ಬರಮಾಡಿಕೊಂಡಿದ್ದಾರೆ ಮಾಧುಸ್ವಾಮಿ. ಕೆಲ ಹೊತ್ತು ಮಾಧುಸ್ವಾಮಿ ಮುದ್ದಹನುಮೇಗೌಡ ರಹಸ್ಯವಾಗಿ ಮಾತುಕತೆ ನಡೆಸಿದ್ದಾರೆ. ಬಿಜೆಪಿ ಮೇಲಿನ ಮುನಿಸಿಗೆ ಕಾಂಗ್ರೆಸ್ ಪರ ಒಲವನ್ನ ತೋರಿಸ್ತಾರಾ ಮಾಧುಸ್ವಾಮಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸ್ವಪಕ್ಷದ ತುಮಕೂರು ಅಭ್ಯರ್ಥಿ ಸೋಮಣ್ಣ ಅವರ ಜೊತೆಯಲ್ಲಿ ಮಾತುಕತೆಗೆ ಮುಂದಾಗಿಲ್ಲ, ಒಲವು ತೋರಿಸ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಮುದ್ದಹನುಮೇಗೌಡ ಅವರನ್ನ ಈ ರೀತಿಯಾಗಿ ಮನೆಗೆ ಸ್ವಾಗತ ಮಾಡಿಕೊಂಡು ಅವ್ರ ಜೊತೆ ರಹಸ್ಯವಾಗಿ ಮಾತುಕತೆ ನಡೆಸಿದ್ದಾರೆ. ಮಾಧುಸ್ವಾಮಿ ಅವರ ಈ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಿಜೆಪಿಯಲ್ಲಿ ಭಿನ್ನಮತ ಇದೆ. ಲೋಕಸಭೆ ಚುನಾವಣೆ ಟಿಕೆಟ್ ಸಂಬಂಧಪಟ್ಟಂತೆ ತುಮಕೂರಲ್ಲಿ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿದ್ದಾರೆ ಮುದ್ದಹನುಮೇಗೌಡ. ಮಾಧುಸ್ವಾಮಿ ಅವರ ಮನೆಗೆ ಭೇಟಿ ಕೊಟ್ಟಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಮಾಧುಸ್ವಾಮಿಗೆ ಹೂಗುಚ್ಛವನ್ನ ನೀಡಿ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ ಮುದ್ದಹನುಮೇಗೌಡ. ಈ ಬಗ್ಗೆ ಮಹಾಂತೇಶ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಹಾಂತೇಶ್, ಈಗ ಮುದ್ದಹನುಮೇಗೌಡ ಅವ್ರನ್ನ ಹೋಗ್ಬಿಟ್ಟು ಈಗ ಮಾಧುಸ್ವಾಮಿ ಅವ್ರನ್ನ ಮೀಟ್ ಮಾಡಿದ್ದಾರೆ ಮುದ್ದಹನುಮೇಗೌಡ. ಒಂದ್ ಕಡೆ ಮಾಧುಸ್ವಾಮಿ ಸೋಮಣ್ಣ ಅವ್ರ ಜೊತೆ ಮಾತುಕತೆ ನಡೆಸೋದಕ್ಕೆ ಸಿದ್ಧ ಇಲ್ಲ, ಆದ್ರೆ ಮುದ್ದಹನುಮೇಗೌಡ ಅವ್ರ ಜೊತೆಗೆ ರಹಸ್ಯವಾಗಿ ಮಾತುಕತೆ ನಡೆಸಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ಹಾಗಾದ್ರೆ ಮಾಧುಸ್ವಾಮಿ ಅವರ ನಡೆ ಅಂತ? ಪ್ರಗತಿ ಏನು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ದಿನದ ಒಂದು ಪ್ರಚಾರದ ಕಾವು ದಿನೇ ದಿನೇ ಹೆಚ್ಚಾಗ್ತಿರುವಂತದ್ದು ಬೆನ್ನಲ್ಲೇ ಏನು ಮೈತ್ರಿ ಅಭ್ಯರ್ಥಿಯಾದಂತಹ ಸೋಮಣ್ಣ ಅವರಿಗೆ ಮಾಧುಸ್ವಾಮಿ ಅವರ ವಿರೋಧ ಇವನು ಕೂಡ ಶಮನ ಆಗಿಲ್ಲ. ಅವರ ಒಂದು ಅಸಮಾಧಾನ ಇನ್ನೂ ಶಮನ ಆಗಿಲ್ಲ ಅಂತ ಕಾಣ್ಬೋದು. ಯಾಕೆಂತಂದ್ರೆ ಹಿಂದೆ ಪಕ್ಷ ಬಿಡುವಂತಹ ಮಾತನ್ನ ಮಾಧುಸ್ವಾಮಿ ಅವರು ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಖುದ್ದು ಯಡಿಯೂರಪ್ಪ ಬಂದು ಮಾಧುಸ್ವಾಮಿ ಅವರ ಮನವೊಲಿಸುವಂತ ಕೆಲಸ ಆಯ್ತು. ಆ ನಂತರ ಅವರು ಪಕ್ಷದಲ್ಲೇ ಉಳಿಯುವಂತಹ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಸೋಮಣ್ಣ ಅವರಿಗೆ ಬೆಂಬಲ ಕೊಡೋ ವಿಚಾರವಾಗಿ ಈವರೆಗೂ ಮಾಧುಸ್ವಾಮಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಸಾಕಷ್ಟು ನಾಯಕರ ಮುಖಾಂತರವಾಗಿಯೂ ಕೂಡ ಸೋಮಣ್ಣ ಮಾಧುಸ್ವಾಮಿ ಅವರ ಮನವೊಲಿಸುವಂತ ಪ್ರಯತ್ನಗಳು ಕೂಡ ಮಾಡಿದ್ರು. ಖುದ್ದು ಸೋಮಣ್ಣ ಕೂಡ ಮಾಧುಸ್ವಾಮಿ ಅವರ ಮನೆಗೆ ಭೇಟಿ ನೀಡಿ ಅವರನ್ನ ಮನವೊಲಿಸುವಂತ ಕೆಲಸವನ್ನು ಮಾಡಿದ್ರು. ಅದ್ಯಾವುದೂ ಕೂಡ ಈವರೆಗೂ ಸಫಲ ಆಗಿಲ್ಲ. ಯಾಕೆಂತಂದ್ರೆ ಮಾಧುಸ್ವಾಮಿ ಎಲ್ಲೂ ಕೂಡ ಸೋಮಣ್ಣ ಪರವಾದಂತಹ ಕೆಲಸವನ್ನ ಮಾಡುವಂತದ್ದಾಗ್ಲಿ ಅವರ ಪರ ಪ್ರಚಾರವನ್ನು ಮಾಡೋದಾಗ್ಲಿ ಇದ್ಯಾವುದನ್ನು ಕೂಡ ಮಾಡಿಲ್ಲ. ಈ ಎಲ್ಲಾ ಸನ್ನಿವೇಶಗಳ ನಡುವೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮುದ್ದಹನುಮೇಗೌಡರು ಏನ್ ಭೇಟಿ ಮಾಡಿರುವಂತದ್ದು ಮಾಧುಸ್ವಾಮಿ ಅವರ ಮನೆಗೆ ಭೇಟಿ ನೀಡಿರುವಂತದ್ದು ಜೆಸಿಪುರದಲ್ಲಿರುವಂತಹ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಜೆಸಿಪುರದಲ್ಲಿರುವಂತಹ ಮನೆಗೆ ಭೇಟಿ ನೀಡಿ ಕೆಲವೊತ್ತು ಮಾತುಕತೆಗಳನ್ನ ಆಡಿರುವಂತದ್ದು. ಇದಾದ ಬಳಿಕ ಮಾಧುಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಅವರೊಬ್ಬ ಅಭ್ಯರ್ಥಿಯಾಗಿ ನನ್ನ ಕಾಣ್ಲಿಕ್ಕೆ ಬಂದಿದ್ರು, ಆದ್ರೆ ನನ್ನ ಅವರ ಭೇಟಿ ಕೇವಲ ಸೌಜನ್ಯ ಭೇಟಿ ಅಷ್ಟೇ. ನಾನು ಒಂದು ಪಕ್ಷದಲ್ಲಿದ್ದೀನಿ, ಅವರು ಒಂದು ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ. ಹಾಗಾಗಿ ನಾವು ಬೇರೆ ಬೇರೆ ಪಕ್ಷದಲ್ಲಿ ಇರೋದ್ರಿಂದ ಅವರಿಗೆ ಸಪೋರ್ಟ್ ಮಾಡೋದ್ರ ಬಗ್ಗೆ ನಾವು ಯಾವುದೇ ರೀತಿಯಾದಂತ ಇವರೆಗೂ ಚರ್ಚೆ ಮಾಡಿಲ್ಲ ಅನ್ನೋ ಒಂದು ಮಾತನ್ನ ಖುದ್ದು ಮಾಧುಸ್ವಾಮಿ ಅವರೇ ಸ್ಪಷ್ಟಪಡಿಸಿರುವುದು. ಆದ್ರೆ ಅದೇನಾಗಿರ್ಬೋದು, ಈ ಒಂದು ಭೇಟಿಯ ಸಂದೇಶ ಮತದಾರರಲ್ಲಿ ಬೇರೆ ರೀತಿಯಾದಂತದ್ದೇ ಅಭಿಪ್ರಾಯಗಳನ್ನ ಮೂಡಿಸುವಂತದ್ದು. ಯಾಕೆಂತಂದ್ರೆ ಮಾಧುಸ್ವಾಮಿ ಅವರು ಸಹಜವಾಗಿ ಸೋಮಣ್ಣ ವಿರುದ್ಧ ಅಸಮಾಧಾನಿತರಾಗಿರುವಂತದ್ದು. ಹಾಗಾಗಿ ಈ ಒಂದು ಭೇಟಿಯ ಮುಖಾಂತರವಾಗಿ ಏನಾದ್ರೂ ಮಾಧುಸ್ವಾಮಿ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಏನಾದ್ರೂ ಬೆಂಬಲ ಕೊಡ್ತಾರಾ ಅನ್ನೋ ಒಂದು ಚರ್ಚೆ ಕೂಡ ಕ್ಷೇತ್ರದಲ್ಲಿ ನಡೆಯುವಂಥದ್ದು. ಹಾಗಾಗಿ ಇವತ್ತಿನ ಈ ಒಂದು ಬೆಳವಣಿಗೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಪ್ರಗತಿ, ಮಹಾಂತೇಶ್, ಬೇರೆ ಸಮಯದಲ್ಲಿ ಮೀಟ್ ಮಾಡಿದ್ರೆ ಇಷ್ಟೊಂದು ಅನುಮಾನಗಳಿಗೆ ಕಾರಣ ಆಗ್ತಾ ಇರ್ಲಿಲ್ಲ. ಚುನಾವಣೆ ಸಂದರ್ಭ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರನ್ನ ಹೋಗಿ ಕಾಂಗ್ರೆಸ್ನ ಅಭ್ಯರ್ಥಿ ಹೋಗಿ ಮೀಟ್ ಮಾಡ್ತಾರೆ ಅಂದ್ರೆ ಏನ್ ಸಂದೇಶ ರವಾನೆ ಮಾಡುತ್ತೆ ಹಾಗಾದ್ರೆ? ಖಂಡಿತ ಪ್ರಗತಿ. ಯಾಕೆಂತಂದ್ರೆ ಮಾಧುಸ್ವಾಮಿ ಹೇಳದಂತೆ ಹಿಂದೆ ನಮಗೂ ಅವರು ಬಹಳ ನಾವು ಸ್ನೇಹಿತರು, ಇಬ್ರು ಒಟ್ಟಿಗೆ ಶಾಸಕರಾಗಿದ್ದಂಥದ್ದು ಸಂದರ್ಭದಲ್ಲೂ ನಾವಿಬ್ರು ಸ್ನೇಹಿತರಾಗಿ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಆಗೆಲ್ಲ ಏನೇ ಸ್ನೇಹಿತರಿರ್ಬೋದು ಮತ್ತೆ ಎಂಥದ್ದೇ ಇರ್ಬೋದು, ಆದ್ರೆ ಚುನಾವಣೆಯ ಪ್ರಚಾರದ ಸಂದರ್ಭ ಅಂತಂದ್ರೆ ಬಹಳ ಜಿದ್ದಿನ ಒಂದು ಮನಸ್ಥಿತಿ ಇರುತ್ತೆ. ನಾವು ಗೆಲ್ಬೇಕು ಅನ್ನೋ ಒಂದು ಸಾಕಷ್ಟು ಸ್ಪರ್ಧೆ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಏನು ಬಿಜೆಪಿಯ ಈ ನಾಯಕರಾದಂತ ಮಾಧುಸ್ವಾಮಿ ಅವರ ಮನೆಗೆ ಭೇಟಿ ನೀಡುವುದು ಸಾಕಷ್ಟು ಕುತೂಹಲ ಇರುವಂತದ್ದು ಮತ್ತೆ ಸಂದೇಶ ಕೂಡ ರವಾನೆ ಆಗಿರುವಂತದ್ದು. ಅಂದ್ರೆ ಮಾಧುಸ್ವಾಮಿ ಅವರು ಏನಾದ್ರು ಸೋಮಣ್ಣ ವಿರುದ್ಧವಾಗಿ ಕೆಲಸ ಮಾಡ್ತಾರಾ ಅನ್ನೋ ಒಂದು ಸಂದೇಶ ಇರುವಂತದ್ದು. ಈ ಎಲ್ಲದ ಚರ್ಚೆಗಳು ಕೂಡ ಕ್ಷೇತ್ರದಲ್ಲಿ ನಡೀತಾ ಇರುವಂತದ್ದು. ಥ್ಯಾಂಕ್ ಯು ಮಹಾಂತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.